ನಮಸ್ಕಾರ. ನಾನು ಈ ದಿನ ರವೆ ವಾಂಗಿಬಾತ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಬಹಳ ಸರಳವಾಗಿ ಮಾಡುವಂಥದ್ದು. ಅನ್ನದ ವಾಂಗಿಬಾತಿಗಿಂತ ಇದು ಟೇಸ್ಟ್ ಜಾಸ್ತಿ. ಬನ್ನಿ ಈಗ ವಾಂಗಿಬಾತಿನ ವಿಡಿಯೋ ನೋಡ್ತಾ ಹೋಗೋಣ. ಒಂದು ಬದನೆಕಾಯಿನ ನಾನು ಸ್ವಲ್ಪ ತೆಳುವಾಗಿ ಉದ್ದಕ್ಕೆ ಸಿಗದಿಟ್ಕೊಂಡಿದ್ದೀನಿ. ಹಾಗೆ ಒಂದು ತಟ್ಟೆಗೆ ಹಾಕಿದ್ದೀನಿ. 1/4 ಚಮಚ ಅರಿಶಿನ ಹಾಕ್ತೀನಿ, 1/4 ಚಮಚ ಉಪ್ಪು ಹಾಕ್ತೀನಿ, 1 ಸ್ಪೂನು ದಪ್ಪ ಹುಳಿ ಮೊಸರು ಹಾಕ್ತೀನಿ. ಹಾಗೆ ಇದಕ್ಕೆ 1 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ. ಆವಾಗ ಈ ಬದನೆಕಾಯಲ್ಲಿ ಒಗರು ಅಂಶ ಹೋಗಿ ಹೋಳುಗಳು ತುಂಬ ಬಿಳಿ ಬರುತ್ತೆ. ನೋಡಿ, ಈಗಲೇ ಹೋಳುಗಳು ಹೇಗೆ ಬಿಳಿ ಆಗ್ತಾ ಬಂತು ಅಂತ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ನೆನೆಸಿದ ಹೋಳುಗಳನ್ನು ಸ್ವಲ್ಪ ಹಿಂಡಿ ಹಾಕೋಣ. ನೋಡಿ, ಒಗರಿನ ಅಂಶ ಎಷ್ಟು ಚೆನ್ನಾಗಿ ತೆಗೆಯುತ್ತೆ. ಅರಿಶಿನ ಮತ್ತು ಮಜ್ಜಿಗೆ, ಉಪ್ಪು. ಈಗ ಬದನೆಕಾಯಿ ಹೋಳುಗಳಿಗೆ ಬೇರೆ ನೀರು ಹಾಕಿ ಮತ್ತೆ ತೊಳೆದು ಬಗ್ಗಿಸ್ತಾ ಇದ್ದೀನಿ. ಹೋಳುಗಳು ರೆಡಿ ಆಯಿತು. 2 ಈರುಳ್ಳಿ, 1 ದೊಣ್ಣಮೆಣಸನ್ನ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ. 2 ಸ್ಪೂನು ವಾಂಗಿಬಾತ್ ಪೌಡ್ರಿದೆ, 1 ಲಿಂಬೆಹಣ್ಣಿದೆ, ಹಾಗೆ 4 ಸ್ಪೂನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1 ಲೋಟದಷ್ಟು ನಾನು ಬೆಂಗಳೂರು ರವೆ ಹಾಕಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, ಹಾಗೆ ಕರಿಬೇವಿನ ಎಲೆ ಇದೆ. ಸ್ವಲ್ಪ ಚೆನ್ನಾಗಿ ಪರಿಮಳ ಬರೋವರೆಗೆ ರವೆಯನ್ನು ಹುರಿಯೋಣ. ಸಣ್ಣ ಉರಿಲಿ. ರವೆ ಹುರಿದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಒಲೆ ಮೇಲೆ ದಬ್ರಿ ಇಟ್ಟಿದ್ದೀನಿ. ಅದಕ್ಕೆ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಹಾಗೆ ಹಿಂಗೆ ಹಾಕಿದ್ದೀನಿ. 1 ಸ್ಪೂನ್ ತುಂಬ ಕಡಲೆಬೇಳೆ ಹಾಕಿದ್ದೀನಿ, 1/4 ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ. ಸ್ವಲ್ಪ ಒಗ್ಗರಣೆ ಫ್ರೈ ಆಗಲಿ. 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ. ಈಗ 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಈಗ ಒಗ್ಗರಣೆ ಫ್ರೈ ಆಗ್ತಾ ಬಂತು. ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ದೊಣ್ಣಮೆಣಸಿನ ಹೋಳುಗಳನ್ನು ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಹಸಿ ಬಟಾಣಿ ಹೋಳುಗಳನ್ನು ಈ ಒಗ್ಗರಣೆಗೆ ಹಾಕೋಣ. ಈಗ ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನು ಹಾಕೋಣ. ಹಾಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನಿಲ್ಲಿ ರುಚಿಗೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಒಂದ್ಸರಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡೋಣ. ನಾನಿಲ್ಲಿ 1 ಲೋಟ ಬೆಂಗಳೂರು ರವೆ ತಗೊಂಡಿದ್ದೀನಿ. ಅದಕ್ಕೆ 2 ಲೋಟದಷ್ಟು ಬಿಸಿ ನೀರನ್ನು ಹಾಕ್ತೀನಿ. ಈಗ ನೀರು ಕುದಿಯೋಕ್ಕೆ ಶುರುವಾಯಿತು. ವಾಂಗಿಬಾತ್ ಪೌಡ್ರನ್ನ ಇಲ್ಲಿ ಮಿಕ್ಸ್ ಮಾಡೋಣ. ವಾಂಗಿಬಾತ್ ಪೌಡ್ರು ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳವರೆಗೂ ಹಾಳಾಗೋಲ್ಲ. ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ಬೋದು. ವಾಂಗಿಬಾತ್ ಮಾಡೋದು ಸಹಿತ ತುಂಬ ಸುಲಭ. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಾಂಗಿಬಾತ್ ಪೌಡ್ರ್ ಅಂತಲೇ ಪೋಸ್ಟ್ ಹಾಕಿದ್ದೀನಿ, ಗಮನಿಸಿ. ಈಗ ನೋಡಿ, ಹುರಿದಿರೋ ರವೆ ಹಾಕಿದ್ದೀನಿ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಮುಚ್ಚಿದ ಪ್ಲೇಟ್ ತೆಗೆದಿದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರವೆ ತುಂಬ ಚೆನ್ನಾಗಿ ಬೆಂದಿದೆ. ಅನ್ನದ ವಾಂಗಿಬಾತಿಗೆ ಹುಣಸೆಹಣ್ಣಿನ ರಸ ಟೇಸ್ಟು. ರವೆ ವಾಂಗಿಬಾತಿಗೆ ಲಿಂಬೆಹಣ್ಣಿನ ರಸ ಹಾಕ್ತೀನಿ. 1 ಇಡೀ ಲಿಂಬೆಹಣ್ಣನ್ನು ನಾನಿಲ್ಲಿ ಹಿಂಡಿಟ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪರಿಮಳ ಮತ್ತು ರುಚಿಗೆ ನಾನಿಲ್ಲಿ 1 ಸ್ಪೂನು ತುಪ್ಪವನ್ನು ಹಾಕ್ತೀನಿ. ಹಾಗೆ ಮುಚ್ಚೋಣ. 4 ಸ್ಪೂನು ಕಾಯಿ ಹೂವು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಯಾದ ರವೆ ವಾಂಗಿಬಾತು ರೆಡಿ ಆಯಿತು. ರವೆ ವಾಂಗಿಬಾತನ್ನ ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು. ಇಲ್ಲಿ ನಂಚ್ಕೊಳ್ಳೋಕ್ಕೆ ಮೊಸರು ಬಜ್ಜಿ ಏನೂ ಬೇಡ, ಹಾಗೆ ತಿನ್ಬೋದು. ನೋಡಿದ್ರಲ್ಲ, ರುಚಿಯಾದ ರವೆ ವಾಂಗಿಬಾತ್ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.